ನೋಡಿ KLE ಕಾಲೇಜಿನ ಆವರಣಕ್ಕೆ ಬಂದಿದ್ದೀನಿ. ಇವತ್ತು ವಿಜಯ ಕರ್ನಾಟಕದವರ ಸ್ಪರ್ಧೆ ಇದೆ. ಕರುನಾಡ ಸ್ವಾದ ನೋಡಿ, ನಾವು 10:30 ಹೊತ್ತಿಗೆ ಇಲ್ಲಿ ಹಾಲಿಗೆ ಬಂದಾಗ ಎಷ್ಟು ಮಂದಿ ಇದ್ದರು. ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲ ಫ್ಯಾಮಿಲಿ ಜೊತೆಗೆಲ್ಲ ಬಂದಿದ್ದಾರೆ. ಹಾಗೆ ನಮಗೆಲ್ಲ ಗುಡ್ ವಿಶಸ್ ಹೇಳೋಕ್ಕೆ ನಮ್ಮ ಗೆಳತಿ ಪುಷ್ಪಲತಾ ಅವ್ರು ಬಂದರೆ. ಥ್ಯಾಂಕ್ ಯು ಪುಷ್ಪಲತಾ. ಥ್ಯಾಂಕ್ ಯು. ವಿಶಸ್ ಮಾಡೋಕ್ಕೆ ನಮ್ಮ ಜೊತೆಗಿದ್ದಾರೆ. ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ನಮ್ಮದೇ ಅಡುಗೆ ಶುರುವಾಗುತ್ತೆ. ಆಮ್ಲೆಟ್ ಇಟ್ಕೊಂಡ ಕಷ್ಟದಲ್ಲಿ ಕೂತಿದ್ರೆ ಯಾರು ಎಷ್ಟು ಜನಕ್ಕೆ ತುಂಬಾ ಸೆಕೆ ಆಗ್ತಿದೆ. ಸೆಕೆ ಯಾಕಾಗತ್ತೆ? AC ಇದೆಯಲ್ಲ. AC ಅಂದ್ರೆ ಬನ್ನಿ ಒಂದ್ ಸ್ವಲ್ಪ ಬಾಡಿ ವಾರ್ಮ್ ಅಪ್ ಮಾಡ್ಸೋಣ. ಓಕೆ, ಎಲ್ಲರೂ ನಿಮ್ ಕೈ ಮೇಲೆ ಐತಿ ಓಲೋತೀವಿ. ಎರಡು ಕೈ. ಓಕೆ, ನಾನು 3, 2, 1 ಅಂತೀನಿ. ಓಕೆ, ಕೈ ಮೇಲೆ ಆಗಬೇಕು. ಎಲ್ಲರೂ ಚಪ್ಪಾಳೆ ಇಡಬೇಕು. ಯಾವ ಚಪ್ಪಾಳೆ ಜೋರಾಗಿ ನನಗೆ ಕೇಳಿಸುತ್ತೆ ಅವ್ರಿಗೆ ಒಂದು ಚಪ್ಪಾಳೆ ಇದೆ. ರೆಡಿನಾ? ಆರ್ ಯು ಗೈಸ್ ರೆಡಿ? ಓಕೆ, 3, 2, 1 ಗೋ. ಓಕೆ, ಥ್ಯಾಂಕ್ ಯು. ಈಗ ಮೈ ಬಿಸಿ ಆಯ್ತಾ ಒಂದು ಸ್ವಲ್ಪ? ಸೊ ಯೂಶಲಿ ನಾವೇನಕ್ಕೆ ಜಾಸ್ತಿ ಚಪ್ಪಾಳೆ ಹೊಡಿಸ್ತಾ ಇರ್ತೀವಿ ಆಡಿಯನ್ಸ್ಗೆ ಅಂದರೆ, ಒಂದು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇರುತ್ತೆ, ರಕ್ತ ಸಂಚಲನ ನಿಮ್ಮ ನರನಾಡಿಗಳಲ್ಲಿ ಚೆನ್ನಾಗಿ ಸಂಚಲನ ಆಗುತ್ತೆ, ಜೊತೆಲಿ ಅಕ್ಕಪಕ್ಕ ಸೊಳ್ಳೆ ಇರಲ್ಲ. ಸೊ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರೋದ್ರಿಂದ ನಾವು ಅವಾಗ ಚಪ್ಪಾಳೆ ಹೊಡಿಸ್ತಾ ಇರ್ತೀವಿ. ಆ್ಯಂಡ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿ ಬಿಫೋರ್ ವಿ ಗೋ ಹೆಡ್ ವಿತ್ ದಿ ಇನಾಗ್ರೇಷನ್ ಅಂಡ್ ಸ್ಟಾರ್ಟ್ ದಿ ಈವೆಂಟ್ ಫಾರ್ಮಲಿ, ಎಷ್ಟು ಜನ ಇಲ್ಲಿ ತುಂಬಾ ದೂರದಿಂದ ಬಂದಿದೆ ಕೈ ಎತ್ತಿ? ಆಡಿಯನ್ಸ್ ಫ್ರಮ್ ಅ ವೆರಿ ಲಾಂಗ್ ಡಿಸ್ಟೆನ್ಸ್. ನೀವು ಇಲ್ಲಿಂದನೇ ಅಷ್ಟು ದೂರ ಇದೀರಾ ಮೇಡಮ್, ಡಿಸ್ಟೆನ್ಸ್ ನಿಮ್ದು. ಓಕೆ, ಇಲ್ಲಿ ಯಾವ ಊರಿಂದ ಬಂದಿದ್ದೀರಾ? ಕೊಡಗು. ಓ ಮೈ ಗಾಡ್. ಓಕೆ, ಮಡಿಕೇರಿ ಸಿಪಾಯಿನಲ್ಲಿ ಇದ್ದೀರಾ? ಓಕೆ, ಸೊ ಕೊಡಗುನಿಂದ ದೂರ. ನೀವೆಲ್ಲಿ ನಮ್ಮ ಮಂಗಳೂರು. ಓಕೆ ಮೇಡಮ್, ಅವ್ರಿಗೆ ಬೈಕ್ ಕೊಡಿ. ಪೆನ್ಷನ್ ಓಕೆ, ನಂಗೆ ಒಂದೇ ಒಟ್ಟು ಬರೋದು ಅರ್ಥ ಆಗಲ್ಲ. ಓಕೆ, ಸೊ ಹೇಗಿತ್ತು ಪ್ರಯಾಣ ಮಂಗಳೂರಿಂದ? ಸೊ ಇವತ್ತು ಸೆಮಿಫೈನಲ್ಸ್ಗೆ ಆಯ್ಕೆ ಆಗಿದ್ದೀರಾ. ಆಡಿಷನ್ ರೌಂಡ್ ನಿಮ್ಮ ಊರಲ್ಲಿ ಕಾಂಪಿಟೇಷನ್ ಮಾಡಿದಾಗ ಏನು ಅಡುಗೆ ಮಾಡಿದ್ರಿ? ಸೋಯಾಬೀನ್ ಕಟ್ಲೆಟ್ ಮಾಡಿದ್ದೆ. ಓಕೆ. ಮತ್ತೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಓಕೆ. ಮತ್ತೆ ಮೆಂತ್ಯ ಸೊಪ್ಪು ಮತ್ತೆ ಬಟಾಣಿದ್ದು ಕೂರ್ಮ ಮಾಡಿದ್ದೆ. ಓಕೆ. ಸೆಕೆಂಡ್ ರನ್ನರ್ ಅಪ್ ಆಗಿದ್ದೆ. ಸೆಕೆಂಡ್ ರನ್ನರ್ ಅಪ್ ಆಗಿದೆ. ಕಂಗ್ರಾಚುಲೇಷನ್ಸ್. ಸೊ ಇವತ್ತು ಹೇಗಿರ್ಬೋದು ಅನುಭವ ಅಂತ ಅನ್ಸುತ್ತೆ? ಎಷ್ಟು ಮಟ್ಟಿಗೆ ಅಡುಗೆ ಮಾಡೋ ಒಂದು ಇಂಟ್ರೆಸ್ಟ್ ಇಂದ ಬಂದಿದ್ದಾರೆ. ಅಲ್ಲ, ಎಲ್ಲರೂ ಅದಕ್ಕೆ ಬಂದಿರೋದು. ಓಕೆ, ಒಂಥರ ಅಂದ್ರೆ ಯಾವ ರೀತಿ, ಏನಕ್ಕೆ ಅಂದ್ರೆ ಭಯ ಆಗ್ತಾ ಇದೆಯಾ ಅಥವಾ ಸಂಕೋಚ? ಎಲ್ಲರೂ ನಮ್ಮಾಗಿ ಇರ್ತಾರಲ್ಲ, ಕರೆಕ್ಟ್, ಹುಷಾರಿರ್ತಾರಲ್ಲ, ಹಾಗೆ ಎಲ್ಲರೂ ಹುಷಾರಿರ್ತಾರೆ. ಕಾಂಪಿಟೇಷನ್ ಮಾಡಿದಾಗ ಏನ್ ಅಡುಗೆ ಮಾಡಿದ್ರಿ? ನಿಂಬೆ ಹಣ್ಣಿನ ಚಿತ್ರಾನ್ನ. ವಾವ್, ಅಷ್ಟು ಕಷ್ಟಕರವಾದಂತ ಅಡುಗೆ ಹೆಂಗ್ ಮಾಡಿದ್ರಿ? ಎಷ್ಟು ನಿಂಬೆ ಹಣ್ಣು ಹಿಂಡಿದ್ರಿ? ಒಂದೇ? ಚೆನ್ನಾಗಿ ಹಿಂಡಿದ್ರಿ ನಿಂಬೆ ಹಣ್ಣು. ಸೊ ಹೇಳಿ, ನಿಂಬೆ ಚಿತ್ರಾನ್ನ ಮಾಡುವಂತ ವಿಧಾನ ಹೇಳಿ. ಯಾರ್ಯಾರು ಗೊತ್ತಿಲ್ಲ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಎಲ್ಲರೂ ಹಾಕ್ತಾರೆ ಬಿಡಿ ಮೇಡಮ್. ಅಲ್ಲ, ಅಡುಗೆಗೆ ನಾವು ಗೊತ್ತಿಲ್ಲ ಅಡುಗೆ ಮಾಡೋದು ನೀವು. ಅಲ್ಲ ಸರ್, ಸೆಲೆಕ್ಷನ್ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ. ಓಕೆ, ಎಲ್ಲರೂ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಓಕೆ, ಸೊ ಅದೇ ಖುಷಿಲಿ ಒಂದು ಹಾಡು. ಹಾಡಲ್ಲ ಸರ್, ನಾನು ಒಂದು ಏನ್ ಮಾಡಿದ್ದೀನೋ ಹೇಳ್ತೀನಿ. ಮೇಡಮ್ ಹೇಳಿ. ನಾನು ಇದು ಆಲೂ ಹೋಳಿಗೆ ಮಾಡಿದ್ದೇನೆ, ಓಕೆ, ಹುಳಿಸೊಪ್ಪು ಹೋಳಿಗೆ ಮಾಡಿದ್ದೇನೆ, ಆಲೂ ಹೋಳಿಗೆ ಮಾಡಿದ್ದೇನೆ, ಓಕೆ, ಕಡಲೆಪುರಿ ಹೋಳಿಗೆ ಮಾಡಿದ್ದೇನೆ. ಏನು ಕಡಲೆಪುರಿ ಅಂದ್ರೆ ಕಡಲೆಪುರಿ ಹೋಳಿಗೆ ಫ್ರೈ ಮಾಡ್ತೀವಿ ಸರ್. ಸೊ ಅದೆಲ್ಲ ಮಾಡಿ ಹೆಂಗೆ ತಿಳಿಸಿ ತುಂಬಾ ಡಿಫರೆಂಟ್ ಆಗಿದೆ ಡಿಶ್. ಇವತ್ತು ತೋರಿಸ್ತೀನಿ ಸರ್ ನಿಮಗೆ ಮಾಡಿ.
ಅಲ್ಲ ಇವತ್ತು ನಾವು ಹೇಳೋದು ಮಾಡ್ಬೇಕು ಫೆಬ್ರವರಿ ಅಲ್ಲ ಸರ್, ಮಾಡೋದು ನಾನೇನೋ ಅನ್ಕೊಂಡಿದ್ದೀನಿ, ಇವಾಗ ನೀವು ಕೇಳ್ತಾ ಇದ್ದೀರಲ್ಲ, ಆಕ್ಚುಲಿ ಅದು ಕೂಡ ಮಾಡಿ ತೋರಿಸ್ತೀನಿ. ಅಲ್ಲ ಹಿಂಗ್ ಮಾಡ್ತೀನಿ ಹೇಳಿ, ನಾನು ಇರಲ್ಲ, ನಾನು ಬಿಡಲ್ಲ ಮೇಡಮ್ ಮತ್ತೆ ಎಷ್ಟು ಬರ್ತೀನಿ ಅಂತ. ಪೂರಿ ಮಾಡ್ತೀನಿ ಸರ್, ಅದು Okay. ಪೂರಿ ಮಾಡಿ ಕಡಲೆ ಪುಡಿ, ಚಕ್ರ, ಕೊಬ್ಬರಿ, ಯಾಲಕ್ಕಿ ಹಾ. ಎಲ್ಲ ರೆಡಿ ಮಾಡ್ಕೊಂಡು ಆ ಪೂರಿಗೆ ಮೆತ್ತಗೆ ಮಾಡ್ಕೊಂಡು Okay. ಅದೆಲ್ಲ ಒಳಗೆ ಹಿಂಗಂದು ಕೊಬ್ಬರಿ ಚೆನ್ನಾಗಿ ಹಾಕಿ ಫೋಲ್ಡ್ 4 ಫೋಲ್ಡ್ ಮಾಡ್ಬೇಕು. ಅದು Okay. 4 ಫೋಲ್ಡ್ ಮಾಡಿ ಪಟ್ಟಿಗೆ ಇಡ್ಬೇಕು. ಒಂದು 15 ದಿನಸಾಗ್ಲಿ ಇರ್ತದೆ ಅದು. Okay. ಅದೇ ಚುಟ್ಟೋಳಿಗೆ ಅಂತೀವಿ ನಾವು ತೆಲುಗು ಅವರು, ಹಾ. ನನಗೆ ಕನ್ನಡ ಸರಿ ಬರಲ್ಲ ಸರ್. ಇಷ್ಟು ಮಾತಾಡಿದ್ರೆ ಮುಖ್ಯಮಂತ್ರಿ ಆಗ್ಬೋದು ಕರ್ನಾಟಕಕ್ಕೆ, ಎಲ್ಲರೂ ವೋಟ್ ಹಾಕಿದ್ರೆ. Compliments. No, I'm asking you, so what is the secret behind your beauty? It's a blessing and a gift of my dad and mom's love. Oh, dad and mom's love. That was a nice word to hear. Yes, so where are you from? ನಾನು ಬಂದಿರೋದು ಕಾರ್ಕಳದಿಂದ. Oh, ಕನ್ನಡ ಬರುತ್ತಾ? ನಾನು ಸುಮ್ಮನೆ ಸ್ಟ್ರೆಸ್ ತಗೊಂಡು ಇಂಗ್ಲಿಷ್ ಕನ್ನಡ ಮಾತಾಡ್ತಿದ್ದೀನಿ. ಓಕೆ, ಎಸ್ ಮ್ಯಾಮ್, ಯಾ ಸ್ವಾಗತ ಟು ಬ್ಯಾಂಗ್ಳೂರ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತದೆ ಬೆಂಗಳೂರು? ಖುಷಿ ಆಗ್ತಾ ಇದೆ. ಓಕೆ ಅಲ್ಲಿದ್ದ ಸೆಕೆಗಿಂತ ಇವತ್ತು ಬೆಳಗ್ಗೆ ಸ್ವಲ್ಪ ತಣ್ಣಗೆ ಅನಿಸುತ್ತೆ. ಓಕೆ, ಅದಕ್ಕೆ ಎ ಸಿ ಎಲ್ಲ ಆನ್ ಮಾಡಿಸಿ ನೋಡಿ ಅದಕ್ಕೋಸ್ಕರ. ಖುಷಿ ಆಯ್ತು. 33 ಡಿಗ್ರಿ ಇತ್ತು ನಿನ್ನೆ ನಮ್ಮ ಪ್ಲೇಸ್ ಅಲ್ಲಿ. ಓಕೆ, ಸೊ ಇವತ್ತು ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕೂಲ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿ 36 ಡಿಗ್ರಿ ಇದೆ. ಸೊ ಈಗ ಕಿಚನ್ ಎಂಟ್ರಿ ಮಾಡಿದ್ಮೇಲೆ ಪುನಃ ಅದೇ ಬಿಸಿ ಆಗುತ್ತೆ. ಇಲ್ಲ, ಖಂಡಿತ ಆಗುತ್ತೆ ಮೇಡಮ್, ಐ ವಿಲ್ ಅಶ್ಯೂರ್ ಯು 100% ಆಗುತ್ತೆ. ಇಲ್ಲ ಅಂತ ನಿಮ್ಗೆ ಗೊತ್ತು ಗೊತ್ತು, ಯಾ. ಅದರ ದೋಸೆ ಮಾಡಿದ್ದೆ, ಮತ್ತೆ ಜಾಕ್ ಫ್ರೂಟ್ ಮುಲ್ಕ ಮಾಡಿದ್ದೆ ಓಕೆ ಫ್ರೈಡ್ ಐಟಮ್ ಅಲ್ಲಿ, ಮತ್ತೆ ಕ್ಯಾರೆಟ್ ಕಿಸ್ಮುರಿ ಅಂತ ಮಾಡಿದ್ದೆ, ಓಕೆ ಮತ್ತೆ ಚೆನ್ನಾಗಿ ಚಾಟ್ ಮಾಡಿದ್ದೆ, ಓಕೆ ಮತ್ತೆ ನಮ್ಮದು ಫೇಮಸ್ ಕೊಂಕಣೀಸ್ ಟಿಪಿಕಲ್ ಗೋವನ್ ಸ್ಟೈಲ್ ಸೋಲ್ ಪುಡಿ ಮಾಡಿದ್ದೆ, ಓಕೆ ಡ್ರಿಂಕ್, ಮತ್ತೆ ವೆಜ್ ಮಿಕ್ಸ್ ವೆಜ್ ರೈಸ್ ವಿತ್ ಸಲಾಡ್. ಓಕೆ ಐ ಥಿಂಕ್ 7 ಐಟಮ್ ಇಸ್ ಡನ್. ಓಕೆ, ಸೊ ಇವತ್ತಿಗೆ ಹೇಗೆ ಪ್ರಿಪೇರ್ ಆಗಿ ಬಂದಿದ್ದೀರಾ? ಇಲ್ಲೇ ಲೈವ್ ಆಗಿ ಅಡುಗೆ ಮಾಡಬೇಕಾಗುತ್ತೆ ವಿತಿನ್ ದಿ ಗಿವನ್ ಟೈಮ್. Yeah, I have almost kept 11 items in my mind and 11 rice items I have come prepared in my mind. ಇಟ್ಟು ಕೊಡ್ತೀವಿ ಅಂತ ವೇಟ್ ಮಾಡ್ತಾ ಇದೀವಿ. ಓಕೆ, ಆ ಪ್ರೆಷರ್ ನ ಕಮ್ಮಿ ಮಾಡ್ಕೊಳ್ಳೋಕೆ. ಎಸ್, ಅದಕ್ಕೆ ಅಲ್ಲಿ ಕುಕ್ಕರ್ ಇದೆ. ಓಕೆ, ಸೊ ಏನ್ ಮಾಡಿದ್ರಿ ಆಡಿಷನ್ಸ್ ಇಲ್ಲಿ? ಅಂಡ್ ನಾನು ಅದೇ ಕಾರ್ಕಳದಲ್ಲೇ ಓಕೆ ಫಸ್ಟ್ ರನ್ನರ್ ಅಪ್. ಅಲ್ಲಿ ನಾನು 9 ಐಟಮ್ಸ್ ಮಾಡಿದ್ದೆ ಸರ್. 9 ಐಟಮ್ಸ್ ಮಾಡಿದ್ರಿ, ಅದರಲ್ಲಿ ತುಂಬಾ ಅವಲಕ್ಕಿ ಕಟ್ಲೆಟ್ ಮಾಡಿದ್ದೆ, ಓಕೆ ಮತ್ತೆ ರಾಗಿ ಲಡ್ಡು, ಮ್ಹೂ. ಮತ್ತೆ ನಮ್ಮ ಉಡುಪಿ ಸ್ಟೈಲ್ ಸ್ಪೆಷಲ್ ಇದು ಎಂತ ಪತ್ರೊಡೆ, ಓಕೆ ಆಮೇಲೆ ನೆಕ್ಸ್ಟ್ ಕೋಸಂಬರಿ, ಮ್ಹೂ. ನೆಕ್ಸ್ಟ್ ದಾಸವಾಳ ಜ್ಯೂಸ್ ಓಕೆ ಮಾಡಿದ್ದೆ ಸರ್. ಮೇಕಿಂಗ್ ಮಾಡ್ತೋದ್ರಾ? ಕಂಗ್ರಾಚುಲೇಷನ್ಸ್. ದಯವಿಟ್ಟು ಇವತ್ತು ಕುಕ್ಕಿಂಗ್ ಅಲ್ಲಿ ಉಪ್ಪು ಮರಿಬೇಡಿ, ಅದರಲ್ಲಿ ಮೇನ್ ಇಂಗ್ರೀಡಿಯಂಟ್. ಓಕೆ, ಎನಿವೇಸ್ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಓಕೆ, ನೆಕ್ಸ್ಟ್ ಅಲ್ಲಿ ಹಿಂದೆ ಪಾಸ್ ಮಾಡಿ ಮ್ಯಾಮ್ ಪ್ಲೀಸ್. ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದ್ದೀನಿ, ಧ್ವನಿ ತುಂಬಾ ಚೆನ್ನಾಗಿದೆ. ನಾನು ಕ್ಯಾರನದಿಂದ ಬಂದಿದ್ದೀನಿ. ಎಸ್ ಮ್ಯಾಮ್. ಮೈಸೂರು ಡಿಸ್ಟಿಕ್. ನಾನು ಕ್ಯಾರನಲ್ಲಿ ಫಸ್ಟ್ ವಿನ್ನರ್ ಆಗಿದ್ದೆ. ಓ, ಕಂಗ್ರಾಚುಲೇಷನ್ಸ್. 2 ಐಟಮ್ಸ್ ಮಾಡಿದ್ದಲ್ಲಿ Okay. ಪಾಲಕ್ ಪೂರಿ ಮಾಡಿದ್ದೆ, ಓಕೆ, ಸಾಗು, ಮತ್ತೆ ಒಂದು ಪದರ ಚಿರೋಟಿ ಅಂತ ಬರುತ್ತೆ. ಹಿಂದೊಟ್ಟಿ ಪದರ ಚಿರೋಟಿ, ಮಕ್ಕೆ ಚಿರೋಟಿ ಅಂತ ಇಲ್ಲ ಪದರ ಚಿರೋಟಿ ಅಂತ ಅದನ್ನ ಮಾಡಿದ್ದೆ. Okay. 2 ಐಟಮ್ಸ್ ಅಲ್ಲಿ ನಮ್ಗೆ ಗೊತ್ತಿರಲಿಲ್ಲ, ಇದಕ್ಕಿದ್ದಂಗೆ ನಾವು ಹೋಗ್ತೀವಿ ಅಂತಾನೆ ಗೊತ್ತಿರಲಿಲ್ಲ. Okay. ನಾನು ಸಡನ್ ಆಗಿ ಗೊತ್ತಾಗಿ ಹೋಗಿ 2 ಐಟಮ್ಸ್ ಮಾಡಿದ್ದೆ, ನಾನು ಫಸ್ಟ್ ವಿನ್ನರ್ ಆಗಿದ್ದೆ. ಓಕೆ, ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಒಳ್ಳೆ ಚೆನ್ನಾಗಿತ್ತು. Okay. ಹಳ್ಳಿಯಿಂದೆಲ್ಲ ಬಂದಿದ್ರು, ಹಾಗಾಗಿ ಒಂದು 76 ಜನ ಏನೋ ಕಾಂಪಿಟೇಷನ್ ಮಾಡಿದ್ರು. ಓಕೆ, ಕಂಗ್ರಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಓಕೆ, ನೆಕ್ಸ್ಟ್ ಯಾರಾದ್ರು? ಎಸ್ ಮ್ಯಾಮ್, ಹಾಗೆ ನಿಮ್ಮ ಬಲಗಡೆ ಹಿಂದೆ ಪಾಸ್ ಮಾಡಿ ಪ್ಲೀಸ್. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಅರ್ಚನಾ, ನಾನು ಸಾಗರದಿಂದ ಬಂದಿದ್ದೆ, ಶಿವಮೊಗ್ಗ ಡಿಸ್ಟಿಕ್. ಎಸ್ ಮ್ಯಾಮ್. ತುಂಬಾನೇ ಖುಷಿ ಎಲ್ಲ ಹೆಣ್ಮಕ್ಳನ್ನ ನೋಡ್ತಾ ಇರೋದು, ಒಬ್ರಿಗಿಂತ ಒಬ್ರು ತುಂಬಾ ಜಾಣೆ ಇರೋ ಹೆಣ್ಮಕ್ಳನ್ನೆಲ್ಲ ನೋಡ್ತಾ ಇದೀವಿ. ಅವ್ರು ನೋಡಿ ಇನ್ನೂ ಬೆಳೆಯೋದು ಕಲಿಯೋದು ತುಂಬಾ ಇದೆ. ಆಕ್ಚುಲಿ ನನಗೆ ಕುಕಿಂಗ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಕಾಂಪಿಟೇಷನ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ನನಗೆ. ಯಾವುದೇ ಇಲ್ಲಿ ಒಟ್ಟು ಕಾಂಪೀಟ್ ಮಾಡ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಈ ಒಂದು ಅಡುಗೆ ಇದ್ರಲ್ಲೂ ಕೂಡ ಕಾಲ್ ಹಾಕಿದ್ದೀನಿ. ಸೊ ಇದ್ರಲ್ಲಿ ಸುಮಾರು ಅಂದ್ರೆ ನಾನು ಇಟ್ಟಿದ್ದೀನಿ, ಆ ಪರ್ಪಸ್ ಸುಮಾರು ಡಿಶಸ್ ಕಲ್ತಿದ್ದೀನಿ, ಇನ್ನು ಕಲಿಯೋ ಇಂಟ್ರೆಸ್ಟ್ ಬರ್ತಾ ಇದೆ. ಆಕ್ಚುಲಿ ನನಗೆ ಬೆಳಗಾಂ ನನಗೆ ಇತ್ತು, ನನ್ನ ಮನೆಯಲ್ಲಿ ನನ್ನ ಮಗಂದೇ ಉಪನಯನ ಇರೋದಕ್ಕೆ ನನಗೆ ಎಕ್ಸ್ಕ್ಯೂಸ್ ಕೊಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ತುಂಬಾ ಖುಷಿ ಇದೆ. ಮುಂದೆ ಅಂದ್ರೆ ನಮ್ ಖುಷಿನ ತುಂಬಾ ವೇಟ್ ಮಾಡಿಸ್ಬೇಡಿ, ಆದಷ್ಟು ಬೇಗ ಮಾಡಿ. ಇಲ್ಲ, ನಿಮ್ಗೆ ವೇಟ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಇಲ್ಲ, ನಮಗೆ ಫೀಸ್ ಆಫ್ ಆಗ್ತಾ ಇರುತ್ತೆ.
ಓಕೆ ಸೊ ಅಲ್ಲ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ ಅಡಿಗೆ ಮಾಡಕ್ ಇಷ್ಟ ಅಲ್ಲ ಬಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಮನೆಯಲ್ಲಿ ನೀವು ಅಡಿಗೆ ಮಾಡೋದಾ ಇಲ್ಲ ನಿಮ್ಮ ಇಲ್ಲ ಇಲ್ಲ ನಾನೇ ಮನೆಯವ್ರು ಮಾಡೋದು ಮಾಮೂಲಿ ಮಾಡ್ತಾ ಇರ್ತೀವಿ. ಕಾಂಪಿಟೇಷನ್ ಅಂದ್ರೆ ಸ್ವಲ್ಪ ಸ್ಪೆಷಲ್ ಇರ್ಬೇಕಲ್ಲ, ಎಲ್ಲ ಮಾಡುವಂತದ್ದಾದ್ರೆ ಅದಕ್ಕೇನು ಸೊ ಈ ಅಲ್ಲಿ ನಿಮ್ಮ ರೀಜನಲ್ ರೌಂಡ್ ಆಡಿಷನ್ಸ್ ಅಲ್ಲಿ ಏನ್ ಅಡಿಗೆ ಮಾಡಿದ್ರಿ? ಸುಮಾರು ಒಂದು 16 ಐಟಮ್ಸ್ ಮಾಡಿದ್ದೆ. ಎಷ್ಟು? 16 ಐಟಮ್ಸ್. ಓಕೆ, ಅವತ್ತೇ ಮಾಡಿದ್ದಾ ಇಲ್ಲ ಅವತ್ತೇ ಮಾಡಿದ್ದು. Hostel ಎಲ್ಲ ಫ್ರೆಶ್ ಇಲ್ಲಪ್ಪ, ಏನೂ ಇಲ್ಲ, ಅವತ್ತೇ ಎಲ್ಲ ಫ್ರೆಶ್ ಮಾಡಿದ್ದು. ಓಕೆ, ಅದೇ ಸ್ವಲ್ಪ ನೆನಪಿದೆ ಹೇಳ್ತೀನಿ. ಕಟ್ಲೆಟ್ ಮಾಡಿದ್ದೆ, ಆಮೇಲೆ ದಾಸವಾಳ ಹೂವಿನ ಜ್ಯೂಸ್ ಮಾಡಿದ್ದೆ, ಆಮೇಲೆ ರಾಗಿ ನ್ಯೂಡಲ್ಸ್, ಆಮೇಲೆ ಅವಲಕ್ಕಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿದ್ದೆ, ಆಮೇಲೆ ಮತ್ತೆ ಕಬಾಬ್ ಅಂತ ಮಾಡಿದ್ದೆ. ಅದು ಹಲಸಿನಕಾಯಿ ಒಮ್ಮೆ ಸಿಗುತ್ತೆ ನಮ್ಮ ಮಲೆನಾಡಲ್ಲಿ, ಅದೇ ಸ್ಪೆಷಲ್. ಓಕೆ, ಮತ್ತೆ ಒಂದು ಸುಮಾರು ಐಟಮ್ಸ್ ಮಾಡಿದ್ದೆ, ನೆನಪಿಲ್ಲ. ನೆನಪಿದೆ ಅಂದ್ಬಿಟ್ಟು ಲಿಸ್ಟ್. ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು. ಹಾಗೆ ತುಂಬಾ ಚೆನ್ನಾಗಿ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಎಸ್ ಮ್ಯಾಮ್, ಥ್ಯಾಂಕ್ ಯು. ನಮ್ಮೂರಲ್ಲೇ ಇನ್ನೊಬ್ರು ಜ್ಯೋತಿ ಅಕ್ಕ ಅಂತೀವಿ. ಹಾ, ನಾನು ಸಾಗುದೋಳೆ. Yes, ma'am. ಹಾಲ್ಗರಿಗೆ ಅಂದ್ರೆ ತುಂಬಾ ಫೇಮಸ್, ಹಾಲಲ್ಲೇ ಮಾಡೋದು. Okay. ಅದ್ ಮಾಡಿದ್ವಿ. ಆಮೇಲೆ ಪುಂಡಿ ಸೊಪ್ಪು ಹಾಕಿ ಎಲ್ಲ ಕಾಳುಗಳನ್ನ ಹಾಕಿ ಅದಕ್ಕೆ ಮಾಡಿದ್ದಕ್ಕೆ ವಿನ್ನರ್ ಆಗಿದ್ದೆ. ಅದಕ್ಕೆ ಬಂದಿದ್ದೀನಿ ಇವಾಗ. ವಾವ್, ಸೊ ಸ್ವೀಟ್. ಎಸ್ ಮ್ಯಾಮ್, ಸೊ ಯಾರ ಜೊತೆ ಬಂದಿದ್ದೀರಾ? ಮನೆಯವರು ಯಾರು ಬಂದಿರೋ ಜೊತೆಲಿ ಹೇಗಿದ್ದಾರೆ? ಹಾಯ್ ಹಾಯ್, ಸೊ ವೆಲ್ಕಮ್ ಟು ದಿ ಶೋ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಬರುತ್ತೆ ಮ್ಯಾಮ್, ಹಂಗೆ ಮೈಕ್ ಪಾಸ್ ಮಾಡಿದ್ದಾರೆ. ಎಸ್ ಮ್ಯಾಮ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರೇಖಾ. ನಾನು ಚಿಕ್ಕನಹಳ್ಳಿಯಿಂದ ಬಂದಿದ್ದೀನಿ. ಓಕೆ. ನಾನು ಆರ್ಥಿಕ ಬಿಸಿಬೇಳೆ ಬಾತ್ ಮಾಡಿದ್ದೆ, ಮತ್ತೆ ಪಾಲಕ್ ಚಿತ್ರಾನ್ನ ಮಾಡಿದ್ದೆ. ಹ್ಮ್. ಆರ್ಥಿಕ ಯಾಕೆ ಮಾಡ್ತಾ ಇದ್ರೆ ನಮ್ಮ ತಂದೆ ರೈತರಾಗಿರೋದ್ರಿಂದ ಆರ್ಥಿಕ ಬೆಳೆದಿದ್ರು, ಅದಕ್ಕೋಸ್ಕರ ನಾನು ಅದನ್ನೇ ಮಾಡಿದ್ದೆ. ನಾನೇ ವಿನ್ನರ್. ಓಕೆ, ಕಂಗ್ರಾಚುಲೇಷನ್ಸ್. ಸೊ ಇವತ್ತು ಹೇಗೆ ಪ್ರಿಪೇರ್ ಆಗಿದ್ದೀರಾ? ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಕೈ ಎತ್ತಿ ಕೈ ಎತ್ತಿ. ಬರುತ್ತೆ ಮ್ಯಾಮ್. ನೆಕ್ಸ್ಟ್ ಹಾಗೆ ಮುಂದೆ ಪಾಸ್ ಮಾಡಿ ಪ್ಲೀಸ್. ಯಾ, ಏನೇನು ಮಾಡಿದ್ರಿ? ಮಿರ್ಚಿಕಾಯಿ ಅಚಾರ್ ಮಾಡಿದ್ದೆ, ಓಕೆ. ಪನ್ನೀರ್ ಪರೋಟ, ಮಜ್ಜಿಗೆ ಸಾರು, ಓಕೆ, ಹಬೆ ಉಂಡೆ, ಸಂಪಿಗೆ ಸಿಹಿ, ಓಕೆ, ಸ್ವೀಟ್ ಮಾಡಿದ್ದೆ, ಹ್ಮ್. ಗೋಧಿ ಹುಗ್ಗಿ ಮಾಡಿದ್ದೆ, ಓಕೆ, ಐಸ್ ಮಾಡಿದ್ದೆ. ಅಷ್ಟೇ. ಸೊ ಹೇಗಿತ್ತು ಒಂದು ಪ್ರಯಾಣ ಅಲ್ಲಿಂದ ಸೆಮಿಫೈನಲ್ಸ್ ಇವತ್ತು ಲೈವ್ ಆಗಿ? ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು. ಎಲ್ಲಾರು ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಓಕೆ, ಯಾರು ನೋಡಿ ತುಂಬಾ ಖುಷಿ ಆಯ್ತು ನಿಮಗೆ? ಎಲ್ಲಾರು ಚೆನ್ನಾಗಿ ರೆಡಿ ಆಗಿ ಬಂದಿದ್ದಾರೆ, ಎಲ್ಲಾರು ನೋಡಿದ್ರೆ ಖುಷಿ ಆಗುತ್ತೆ. ಓಕೆ, ಈ ತರ ಒಂದು ಸೇರಿಸಿದ್ದೀರಲ್ಲ ಸರ್, ತುಂಬಾ ಇಲ್ಲ ನಮಗೂ ಈ ತರ ನೋಡೋದು ತುಂಬಾನೇ ಖುಷಿ ಮೇಡಮ್, ಅದಕ್ಕೆ ಎಲ್ಲ ಸೇರಿಸ್ತಾ ಇರ್ತೀವಿ. ಅದಕ್ಕೆ ಬಂದಿದ್ದು ನಾವು. ಎಸ್, ಥ್ಯಾಂಕ್ ಯು ಸೋ ಮಚ್. ಒಂದು ಸ್ವಲ್ಪ ಆ ಕಡೆ ಪಾಸ್ ಮಾಡಿ ಪ್ಲೀಸ್. ನನ್ನ ಹೆಸರು ಭಾರತಿ ಸುರೇಶ್, ಎಸ್ ಮ್ಯಾಮ್. ಬಂಟ್ವಾಳದಿಂದ ಬಂದಿದ್ದೇನೆ. ಓಕೆ, ಫಸ್ಟ್ ಆಫ್ ಆಲ್ ಕೆ ಕರುಣಾದ ಸ್ವಾದ ನಮ್ಮನ್ನು ಬ್ಯಾಂಗ್ಳೂರ್ವರೆಗೆ ಕರೆತಂದಿದ್ದು, ಅದೇ ತುಂಬಾ ಖುಷಿ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಖಾರದ ಚಕ್ಲಿ ಓಕೆ, ಇದೆಲ್ಲ ಮಾಡಿದ್ದೆ ಸರ್. ತುಂಬಾ ಚೆನ್ನಾಗಿದೆ ಅಂದ್ರು, ಬಟ್ ಅಲ್ಲೇ ಖಾಲಿ ಆಗೋಯ್ತು ಎಲ್ಲ. ಖಂಡಿತ ಹಾಗೆ ಆಗುತ್ತೆ. ಪುತ್ತೂರು Okay. ವಿಜಯಾನಾಯ್ಕ್ ಅಂತ ಪುತ್ತೂರಲ್ಲಿ, ಮಂಗಳೂರು ಹತ್ರ ಪುತ್ತೂರು. ಓಕೆ, ನಿಮಗೆ ಪುತ್ತೂರು ಜಾತ್ರೆ ಕೇಳಿರ್ಬೋದಲ್ಲ. ಹಾ, ಗೊತ್ತು. ಈಗ ನಿನ್ನೆ ಜಾತ್ರೆ ಆಗಿ ನಮ್ಮ ಕಟ್ಟೆಯಲ್ಲಿ ದೇವರು ಬಂದು ಕೂತು, ನಿಜಕ್ಕೂ ನಾನು ಇವತ್ತು ಅಲ್ಲಿ ಇರ್ಬೇಕಿತ್ತು. Okay. ಕೋಡಿ ಹತ್ತುವಾಗ ಇದ್ದವರು ಕೋಡಿ ಇಳಿಯುವಾಗ ಇರ್ಬೇಕು, ಆದ್ರೆ Okay. ನಾನು ಕೋಡಿ ಹತ್ತುವಾಗ ಈ ಫೋನ್ ಬಂದ ನಂತರ ಕೋಡಿ ಹತ್ತುವಾಗ ನಾನು ಹೊರಗಿನ ಊರಿಗೆ ಹೋದೆ, Okay. ಮಂಗಳೂರಿಗೆ. ಆಗ ನಾವು ಇವತ್ತು ಬರ್ಬೋದು, Right. ಇಲ್ಲದಿದ್ರೆ ಈಗ ಕೋಡಿ ಇಳಿತದೆ, Okay. ಆಗ ನಾವು ಇರ್ಬೇಕು. ಆಗ ಇದಕ್ಕೆ ಬರ್ಬೇಕಂತ ನಾನು ಹಾಗೆ ಎಲ್ಲ ತಯಾರಿ ಮಾಡಿ ಬಂದದ್ದು. ಥ್ಯಾಂಕ್ ಯು ಸೋ ಮಚ್. ನಾನು 200 ಜನರಲ್ಲಿ ಫಸ್ಟ್ ಬಂದಿದ್ದೆ, ಓ, ಕಂಗ್ರಾಚುಲೇಷನ್ಸ್. ಪುತ್ತೂರು ವಲಯದಿಂದ. ಓಕೆ, ಹೌದು. ನಾವು ನಮ್ಗೆ ಹೇಳಿದ್ರು ಅವರು, ನಿಮ್ಮ ಟ್ರೆಡಿಷನಲ್ ಪೋಸ್ಟಲ್ ಎಂತ ಉಂಟು ಅದನ್ನ ಮಾಡ್ಬೇಕು ಹೇಳಿ. ರೈಟ್. ಬ್ಯಾಂಗ್ಳೂರಿನ ಚೆಫ್ ಬಂದದ್ದು. ಹೌದು. ನಾನು ಪತ್ರೊಡೆ ಗಶಿ ಮಾಡಿದ್ದು. ನಾವು GSB ಓಕೆ, ಮತ್ತು ನಮ್ಮದು ಪತ್ತೋಳಿ ಹೇಳ್ತದೆ, ಅದು ಅರಸಿನ ಎಲೆದೊಂದು ಸಿಹಿ, ಹಾ. ಅದೊಂದು ಮಾಡಿದ್ದೆ. ಮತ್ತು ಮಸಾಲ ಚಟ್ಟ ಮಾಡಿದೆ, ಓಕೆ, ಮತ್ತೆ ನೀರು ದೋಸೆ ಮತ್ತು ಕಿಚಡಿ ಮಾಡಿದ್ದೆ. ಓಕೆ, ಹಾಗೆ ಎಲ್ಲರಿಗೂ ಖುಷಿ ಆಯ್ತು. ಅವ್ರು ಹೇಳಿದಾಗೆ ಯಾವುದು ಉಳಿಲಿಲ್ಲ, ಎಲ್ಲ ಖಾಲಿ ಆಯ್ತು. ಓಕೆ, ಜನರು ಕೂಡ ತುಂಬಾ ಇದ್ರು. ಓಕೆ. ಹಾಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಖುಷಿ. ನನ್ನ ಏಜಿಗೆ ನಾನು ಕಷ್ಟಪಟ್ಟು ಬಂದಿದ್ದೇನೆ. ನಿಮ್ಮ ಏಜಲ್ಲಿ Senior ನಾವು ನಿಮ್ಮ ಏಜಲ್ಲಿ ಇರ್ಬೇಕಾದ್ರೆ ಸ್ಟ್ರೆಂತ್ ಇರಲಿಲ್ಲ ನಮ್ಗೆ. ಸ್ವಲ್ಪ ಕಷ್ಟ. ನಿಮ್ಗೆ ಯಾರು ಯಾರು ಸೀನಿಯರ್ ಸಿಟಿಸನ್ ಅಂತಾರ ಅವ್ರಿಗೆ? ಮೂರು ಮೊಮ್ಮಕ್ಕಳು, God bless you with good health. ಎಷ್ಟು? ಮೂರು ಮೊಮ್ಮಕ್ಕಳೆಲ್ಲ ಇದ್ದಾರೆ. ಮೂರೇ ತಾನೇ ಬಿಡಿ, ಇನ್ನು ವಯಸ್ಸಾಗಿದೆ. ಓಕೆ, ಸೊ ಇವತ್ತಿಗೆ ಹೇಗೆ ಪ್ರಿಪೇರ್ ಆಗಿದ್ದಾರೆ? ಇವತ್ತಿನ ಕಾಂಪಿಟೇಷನ್ ಇಲ್ಲೇ ಲೈವ್ ಆಗಿ ಅಡುಗೆ ಮಾಡಬೇಕಾಗುತ್ತೆ.
ಸ್ವಲ್ಪ ಮಟ್ಟಿಗೆ ಮಾಡಿದ್ದೇನೆ. ಹೇಳಿದ್ರೆ ನಮ್ಮಲ್ಲಿ ಗೆಸ್ಟ್ ಫುಲ್ ನೀನೆ. ನಮ್ಮ ಜಾತ್ರೆ ಹೇಳಿದ್ರೆ ಭಯಂಕರ ಇದು ಒಳ್ಳೆ ಒಂದು ಪುತ್ತೂರು ಜಾತ್ರೆ ಹೇಳಿದ್ರೆ 1 ಲಕ್ಷದಷ್ಟು ಜನ ಸೇರ್ತಾರೆ. ದೇವರು ಭಕ್ತರಲ್ಲಿ ಇದ್ದಲ್ಲಿ ಬರುವುದು. ಹಾಗೆ ದೇವರ ದರ್ಶನ ಬಲಿ ಮತ್ತು ದೇವರ ಪೇಟೆ ಸವಾರಿ ಎಲ್ಲ ಹೇಳಿ ಎಲ್ಲ ಇದು ಮಾರ್ಗಕ್ಕೆಲ್ಲ ಹೋಗಿ ಬರ್ತದೆ. ಹಾಗೆ ನಿನ್ನೆ ನಮ್ಮ ದಾರಿಯಾಗಿ ಬರುದು. ಅದೆಲ್ಲ ಆಗಿ ರಾತ್ರಿ ಬಸ್ ಅಲ್ಲಿ ಕೂತೆ ಹಾಗೆ. Nice ma'am, thank you so much. ಜಾತ್ರೆಗೆ ಬನ್ನಿ. ಖಂಡಿತ definitely yes. Okay. Okay ma'am, thank you so much ma'am, thank you. Yes ma'am, ಹೇಳಿ. ನಮಸ್ತೆ. Yes ma'am. Okay. Right. ಸೊ ನಾನು ಒಂದು ಇನ್ನೋವೇಟಿವ್ ಆಗಿ ಬ್ರೋಕನ್ ಗೋಧಾನ್ಯ ಮಾಡ್ಕೊಂಡು ಮಾಡಿದ್ದೆ. Okay. ಮತ್ತೆ ಸ್ನಾಕ್ಸ್ಗೆ ಮೊದಲು ನೋಡಿದ್ದೆ. ನಾನು Okay. Okay. ನನ್ಗೆ ಹಾಗೆ ಗೊತ್ತಾಗಿದ್ದು ಈ ಆಯಿಲ್ ನಲ್ಲಿ ಏನ್ ಉಪಯೋಗ ಏನಿದೆ ಅಂತ ನನ್ಗೆ ಹಾಗೆ ಅನಿಸ್ತು. ಅಂದ್ರೆ Okay. ಯಾರೋ ಹೇಳಿದ್ರು ನನ್ಗೆ, ಅವಾಗ ನಾನು ತಿಳ್ಕೊಂಡೆ ಇದ್ರೊಳಗೆ ವಿಟಮಿನ್ ಎ ಡಿ ಎಲ್ಲ ಸಿಗುತ್ತೆ. ಆಮೇಲೆ ಆಯಿಲ್ 9.10 ಇದೆ ಅಂತ ಹೇಳಿದ್ರು. ಅದನ್ನು ಹೋಗಿ ಟೆಸ್ಟ್ ಮಾಡಿದ್ವಿ. ತುಂಬಾ Right. ಚೆನ್ನಾಗಿದೆ ಆಯಿಲ್ ಸರ್. ನಿಮ್ದು ಕಂಪ್ನಿ ಹೀಗೆ ಬೆಳಿಲಿ. Thank you ma'am, thank you. ಹೀಗೆ ಬೆಳೆಸಿ ಮಾಡಿ, ಹೀಗೆ ಯೂಸ್ ಮಾಡಿ, ಆರೋಗ್ಯವಾಗಿ. Yes ma'am, thank you. ಸರ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ. ನಾವು ಶಿಡ್ಲಘಟ್ಟ, ನನ್ನ ಹೆಸರು ಸುಮಂಗ್ಲ ಅಂತ. ನಾವು ಶಿಡ್ಲಘಟ್ಟ ತಾಲೂಕು ಪಕ್ಕ ಬೋರ್ಗೂರಿಂದ ಬಂದಿದ್ದೀವಿ. Okay. ನಾವು ಶಿಡ್ಲಘಟ್ಟದಲ್ಲಿ ವಿಕೆ ಫ್ರೀಡಮ್ ಆಯಿಲ್ ವಿಕೆ ಕರ್ನಾಟಕದ ಪ್ರೋಗ್ರಾಮ್ ನಡೆದಾಗ ನಾವು ವಿನ್ನರ್ ಆಗಿದ್ವಿ. Okay. ತುಂಬಾ ಸಂತೋಷ ಆಯ್ತು. ನಾವು ಅಡುಗೆ ಮಾಡೋದು ಅಲ್ಲಿ ಬರೋದಕ್ಕೆ ನಮ್ಗೆ ಇದು ಒಳ್ಳೆ ಚಾನ್ಸ್ ಇತ್ತು. Okay. ಬೇಡ ಮನೇಲಿ ಬೇಡ ಅಂದ್ರೆ ಇಲ್ಲ ನಾನು ಹೋಗ್ಲೇಬೇಕು. ಯಾರು ಹೇಳಿದ್ದು ಬೇಡ ಅಂತ? ಅಲ್ಲ ಸರ್, ಅದು ನಿಮಗೆ. Okay. ಅದು ನಾನಿಲ್ಲ ಹೋಗ್ಲೇಬೇಕು. ನನ್ನ ಮನೇಲೆ ಇದು ಬೋರು. ನಾನು ಈ ತರ ಮನೆಗೆ ಬೋರ್ ಅಂತ ಬಂದಿದ್ದ? ಈ ತರ ಪ್ರೋಗ್ರಾಮ್ ಅಟೆಂಡ್ ಮಾಡೋದು ನಮ್ಗೆ ತುಂಬಾ ಓಕೆ, ಆಸೆ. ಓಕೆ. ನಮ್ಗೆ ಮನೆ ಕೆಲಸ, ತೋಟದ ಕೆಲಸ, ಈ ತರ ಪ್ರೋಗ್ರಾಮ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾವು ಈ ಪ್ರೋಗ್ರಾಮ್ ಹೋಗ್ಲೇಬೇಕು ಅಂದ್ಬಿಟ್ಟು ಬಂದ್ವಿ. ಅದರಲ್ಲಿ ನಂದು ಏನು ಐಟಮ್ ಇತ್ತು ಸ್ವಲ್ಪ ಶೆಫ್ ಸರ್ ಅವರು ಟೇಸ್ಟ್ ಮಾಡಿದ್ರು. ಅದೇ ನಾನು ಅಲ್ಲಿ ವಿನ್ನರ್ ಆಗಿ ಸೆಮಿಫೈನಲ್ಗೆ ಆಯ್ಕೆಯಾಗಿ ಇಲ್ಲಿ ಬಂದಿದ್ದೀನಿ ಸರ್. Yes ma'am, so all the best and congratulations, thank you. ಉತ್ತಮ ಅವಕಾಶ ಗಂಡು ಮಕ್ಕಳು ಇದೆ ಮೇಡಮ್. ಎಲ್ಲರಿಗೂ ಇದೆ ಸರ್. ಆದ್ರೂ ಇಲ್ಲಿ ತುಂಬಾ ಹೆಣ್ಮಕ್ಳೇ ಸೇರಿದೆ. ನಮಗೊಂದು ಅವಕಾಶ ಕೊಟ್ಟಿದ್ದೀರಲ್ಲ, ಹಾಗಾಗಿ ಫ್ರೀಡಮ್ ಆಯಿಲ್ ಕಂಪ್ನಿಯವ್ರಿಗೆ ತುಂಬಾ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ. Thank you ma'am. ಮತ್ತೆ ಆಹಾರದಂತೆ ಆರೋಗ್ಯ, ಚಿಂತನೆಯಂತೆ ಜೀವನ ಅಂತ ಹೇಳ್ತಾರೆ. Okay. ತಿಳಿದವರು ಬಲ್ಲವರು ಹಿರಿಯವರು ಹೇಳ್ತಾರೆ. Okay. ಅದು ಒಂದು ನಾಣ್ಣುಡಿ ಅಲ್ಲ. ಹಾಗಾಗಿ ನಾವು ಯಾವ ರೀತಿ ಆಹಾರ ಬಳಸುತ್ತೀವಿ, ಎಷ್ಟು ಮುಖ್ಯನೋ ಅಷ್ಟೇ ಗುಣಮಟ್ಟದ ಪದಾರ್ಥವನ್ನು ಬಳಸಬೇಕಾಗುತ್ತೆ. ನಾವು ಆಹಾರನ ತಯಾರಿಸುವಾಗ ಈ ಒಂದು ಫ್ರೀಡಮ್ ಆಯಿಲ್ ಉತ್ತಮ ಗುಣಮಟ್ಟದ್ದಾಗಿದೆ. ಅದು ಅಷ್ಟೇ ಉತ್ತಮ ಗುಣಮಟ್ಟದಾಗಿರೋದ್ರಿಂದ ನಾವು ಬೇಯಿಸುವಂತ ಆಹಾರ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಹುರಿದು ಕರೆದು ತಿನ್ನೋದು ಜಾಸ್ತಿ ರೂಢಿ ಮಾಡ್ಕೊಬಿಟ್ಟಿರ್ತೀವಿ ಬೇಸಿಕ್ ಪದಾರ್ಥಕ್ಕಿಂತ. ಹಾಗಾಗಿ ಇದನ್ನ ನಾವು ಎಣ್ಣೆನ ನಮ್ಮನೇಲಿ ಸಹ ಉಪಯೋಗಿಸ್ತಿದ್ದೋ, ಆದ್ರೆ ಇಷ್ಟು ಇದೆಲ್ಲ ಬಗ್ಗೆ ಗೊತ್ತಿರ್ಲಿಲ್ಲ. ಡೈಲಿ ಎಲ್ಲರೂ ಎಣ್ಣೆ ಹಾಕೋರೆ ಮೇಡಮ್ ಇರೋದು. ಡೈಲಿ ಅವ್ರ ಅಡುಗೆಗೆ ಹೊಳೆಯಾರ ತುಂಬಿತ್ತು ಹೆಂಗ ಬರಲಣ್ಣ ಮದುವೆಗೆ, ಚಿನ್ನಾದ ಹರಿಗೋಗೆ ರನ್ನಾದ ಹುಟ್ಟಾಕಿ, ಚಿನ್ನಾದ ಹರಿಗೋಗೆ ರನ್ನಾದ ಹುಟ್ಟಾಕಿ, ಜೋತಿಯಲ್ಲಿ ನಿನ್ನ ಕರೆದೈವೆ ಬರಬೇಕು ತಂಗಿ ಮದುವೆಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಖಂಡಿತ ಬರ್ತೀವಿ, ಲೊಕೇಶನ್ ಕಳಿಸ್ಬಿಡಿ. ಸೊ ಆನ್ ದಿಸ್ ನೋಟ್ ಕಾರ್ಯಕ್ರಮ ಶುರು ಮಾಡೋಣ. ಇಲ್ಲಿ ಎಷ್ಟು ಜನ ಮಲಗಿದ್ದೀರಾ? ಸೌಂಡ್ ಮಾಡಿ. ಮಲಗಿರೋರೆಲ್ಲ ಚಪ್ಪಾಳೆ ಹೊಡೀರಿ. ವಾವ್, ಎಷ್ಟು ಜನ ಮಲಗಿರೋ ದಯವಿಟ್ಟು ಹೇಳಿ. ಓಕೆ, ಸೊ ತಮ್ಮೆಲ್ಲರಿಗೂ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ಸ್ ಪ್ರೆಸೆಂಟ್ಸ್ ವಿಕೆ ಕರುನಾಡ ಸ್ವಾದ. So healthy tiffin partner, EXO special partner Vijayalakshmi Deer Urut Oil, and we have a special dairy partner Nandini KMF and venue partner KLE Institute of Hotel Management. So ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನಮ್ಮ ಸೆಮಿ ಫೈನಲಿಸ್ಟ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ರವೀಕ್ಷಾ ಶೆಟ್ಟಿ ಅವರು ಬಂದಿದ್ದಾರೆ. ಜೋರ ಚಪ್ಪಾಳೆ ಮೂಲಕ ಲೆಟ್ಸ್ ವೆಲ್ಕಮ್ ಹರ್ ಆನ್ ದಿ ಸ್ಟೇಜ್.
ಸಿಗುವ ಮತ್ತೆ ಮಾತಾಡುವ. ಥ್ಯಾಂಕ್ ಯು ಸೊ ಮಚ್.